ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಏನಾಗಿರುತ್ತೆ ಅಂದರೆ ಈ ವೀಕಲ್ಲಿ ಏನೇನು ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟು ನನ್ನ ಮಾರ್ನಿಂಗ್ ವಾಕಿಂಗಿಂದ ಸ್ಟಾರ್ಟ್ ಆಯಿತು. ಮನೆ ಹತ್ರನೇ ನಿಯರ್ ಬೈ ಪಾರ್ಕ್ ಇದೆ. ಸೊ ಅಲ್ಲಿಂದ ವಾಕಿಂಗ್ ಮಾಡ್ಕೊಂಡು ನಾನು ಅಕ್ಕ ಮನೆಗೆ ಬಂದು ನೆಕ್ಸ್ಟು ಸ್ವಲ್ಪ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಇತ್ತು. ಸೊ ಅದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಟ್ರೈ ಮಾಡ್ತೀನಿ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವೀಡಿಯೋಸ್ನ ಪ್ರೊವೈಡ್ ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಆಫ್ಟರ್ನೂನ್ ಲಂಚ್ ಮುಗಿಸ್ಕೊಂಡೆ. ಮುದ್ದೆ, ಬೆಂಡೆಕಾಯಿ ಹುಳಿ ಸಾರು ಆ್ಯಂಡ್ ಬಾಳೆಕಾಯಿ ಪಲ್ಯ. ಆ್ಯಂಡ್ ಈವ್ನಿಂಗ್ ಪೇರೆಂಟ್ಸು ಟ್ರಿಪ್ಗೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂದ್ಬಿಟ್ಟು ಮದ್ದೂರು ವಡೆ ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಬಟ್ ನಾನು ಹೆಲ್ಪ್ ಮಾಡೋಕ್ಕೆ ಹೋಗಲಿಲ್ಲ ಬಿಕಾಸ್ ನನಗೆ ವರ್ಕ್ ಇತ್ತು. ಅಕ್ಕ ಹೆಲ್ಪ್ ಮಾಡ್ತಾಳೆ ಆ್ಯಂಡ್ ಅಮ್ಮ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರು ಇವಾಗ ಹೋದರೆ ಟ್ರಿಪ್ಗೆ ಇನ್ನು ನೆಕ್ಸ್ಟ್ 2 ವೀಕ್ಸ್ ಅವ್ರು ಬರೋದಿಲ್ಲ. ಸೊ ಇನ್ನು ನಾನು ಅಕ್ಕ, ಬಟ್ ಅದ ಅಕ್ಕ ಕೂಡ ಇನ್ನು 2 ಡೇಸಲ್ಲಿ ಮತ್ತೆ ರಿಟರ್ನ್ ಆಗ್ತಾಳೆ. ಆ್ಯಂಡ್ ನಾವು ಸ್ವಲ್ಪ ರೆಡಿ ಆಗಿಬಿಟ್ಟು ಈವ್ನಿಂಗು ಅವರು ಟ್ರಿಪ್ಗೆ ಹೋದ್ರು. ಆ್ಯಂಡ್ ನಾವು ಈ ಕಡೆ VR ಬೆಂಗಳೂರಿಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಬಂದ್ವಿ. ಆ್ಯಂಡ್ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಹೇಗಂದರೆ ಅಕ್ಕ ಬಂದರೆ ಶಾಪಿಂಗ್ ಫಸ್ಟು ಹೋಗ್ತೀನಿ. ಬಿಕಾಸ್ ಅಕ್ಕ ಆ್ಯಂಡ್ ನಾನು ಇಬ್ಬರು ಶಾಪಿಂಗ್ ಮಾಡ್ತೀವಿ ಆ್ಯಂಡ್ ಅವಳು ನನಗೆ ಸೆಲೆಕ್ಟ್ ಮಾಡ್ತಾಳೆ. ಸೊ ಶಾಪಿಂಗ್ ಮಾಡೋಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೇ ಫಸ್ಟ್ ಡೇ ಇದು ಶಾಪಿಂಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ನಾನು ಏನು ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಹೇಳ್ತೀನಿ, ಅಲ್ಲಿವರೆಗೂ ನೋಡ್ತಾ ಇದ್ದೀವಿ. ಫಸ್ಟು H&Mಗೆ ಹೋದ್ವಿ. H&Mಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ. ಕಂಪೇರ್ ಟು ಮಲ್ಲೇಶ್ವರಂಗನ VR ಬೆಂಗಳೂರಲ್ಲಿರೋ H&M ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟು ವೆಸ್ಟ್ ಸೈಡ್ಗೆ ಹೋದ್ವಿ. ಬಟ್ ವೆಸ್ಟ್ ಸೈಡಲ್ಲಿ ಡ್ರೆಸ್ಸಸ್ ಏನು ಅಷ್ಟು ಕಲೆಕ್ಷನ್ಸ್ ಚೆನ್ನಾಗಿಲ್ಲ. ಬಟ್ ಸ್ಲಿಪ್ಪರ್ ಮಾತ್ರ ತೊಗೊಂಡು ಮತ್ತೆ ರಿಟರ್ನ್ ಬಂದ್ವಿ. ಅಲ್ಲಿನೇನು ಇಷ್ಟ ಆಗಲಿಲ್ಲ. ಆ್ಯಂಡ್ ಝೂಡಿಯೋಗೆ ಹೋದ್ವಿ. ನೆಕ್ಸ್ಟು ಝೂಡಿಯೋದಲ್ಲಿ ಏನೂ ಶಾಪ್ ಮಾಡಲ್ಲ, ಜಸ್ಟು ಏನು ಕಲೆಕ್ಷನ್ಸ್ ಇದೆ ಅಂತ ನೋಡ್ಕೊಂಡು ಬಂದ್ವಿ ಅಷ್ಟೇ. ಆ್ಯಂಡ್ ಮಾಲ್ ಹೊರಗೆ ಬಂದರೆ ಅಲ್ಲಿ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ. ಸೊ ಅಲ್ಲಿ ಬೇಕಾಗಿರೋದು ಸ್ವಲ್ಪ ಶಾಪ್ ಮಾಡಿಕೊಂಡು ರಿಟರ್ನ್ ಆಗ್ತಾಯಿದ್ದೀವಿ. 8 o'clock ಆಗಿತ್ತು ರಿಟರ್ನ್ ಆಗೋಷ್ಟೊತ್ತಲ್ಲಿ. ಬಟ್ ನಾವು ಮನೆಗೆ ಬರೋಷ್ಟೊತ್ತಲ್ಲಂತೂ 9:30 ಆಗಿತ್ತು. ಇನ್ನು ಅಪ್ಪ ಅಮ್ಮ ಬೇರೆ ಇರಲಿಲ್ವಲ್ಲ. ಸೊ ಇನ್ನು ನೈಟ್ ಔಟ್ಸೈಡ್ ತಿಂದ್ಕೊಂಡು ಬಂದು ಮಲ್ಕೊಂಡ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಯೂಶ್ವಲಿ ನಾವು ವಾಕಿಂಗ್ ಹೋಗಲ್ಲ, ಫಸ್ಟು ಹೋಗ್ತಿದ್ದೆ. ಬಟ್ ರೀಸೆಂಟಾಗಿ 1 ಇಯರಿಂದ ಜಿಮ್ಗೆ ಜಾಯ್ನ್ ಆದಾಗಿಂದ ವಾಕಿಂಗ್ ಹೋಗಿರಲಿಲ್ಲ. ಇನ್ನು ನಮ್ಮ ಅಕ್ಕನೂ ಅವಳು ಅಲ್ಲಿ ಹೋಗ್ತಿರ್ತಾಳಲ್ವ. ಸರಿ ಇನ್ನು ಇಬ್ಬರು ಮತ್ತೆ ಮೀಟ್ ಮಾಡಿ ವಾಕಿಂಗ್ ಹೋಗೋಣ ಅಂದ್ಬಿಟ್ಟು ತುಂಬ ದಿನ ಆದಮೇಲೆ ವಾಕಿಂಗ್ ಹೋಗಿದ್ವಿ ಆ್ಯಕ್ಚುಲಿ ಇಬ್ಬರು. ಹಾಗೆ ಇಬ್ಬರು ಮಾತಾಡಿಕೊಂಡು ವಾಕಿಂಗ್ ಮಾಡಿದ್ವಿ 1 hour. ಆ್ಯಂಡ್ ಆಮೇಲೆ ರಿಟರ್ನ್ ಬಂದ್ವಿ ಮನೆಗೆ. ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಆ್ಯಂಡ್ ಎಲ್ಲಾದರೂ ಹೊರಗೆ ಹೋಗೋಣ, ಹೊರಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ಕೆಫೆಗೆ ಎಲ್ಲಾದರೂ ಹೋಗೋಣ ಅಂತ ಹೇಳಿದ್ಲು. ಸೊ ನನಗಿನ್ನು ಸರ್ಚ್ ಮಾಡೋಕ್ಕೂ ಅಷ್ಟು ಟೈಮ್ ಇರಲಿಲ್ಲ. ಇನ್ನು ಓಕೆ ಸಡನ್ನಾಗಿ ಬೇರೆ ಪ್ಲ್ಯಾನ್ ಆಯ್ತಲ್ವ. ಸರಿ ಇನ್ನು ಯಾವ ಕೆಫೆಗೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದಾಗ ಸರಿ ಹೋಗಿರೋ ಕೆಫೆಗೆ ಹೋಗೋಣ ಅಂತ ನಾನೇ ಕರ್ಕೊಂಡು ಹೋದೆ. ಆ್ಯಕ್ಚುಲಿ ನಾನು 4 years ಬ್ಯಾಕು ಸೇಮ್ ಕೆಫೆಗೆ ಬಂದಿದ್ದೆ. ಬಟ್ ಒಬ್ಬರು ಪರ್ಸನ್ ಜೊತೆ ಬಂದಿದ್ದೆ. ಬಟ್ ಈ ಸಾರಿ ನಮ್ಮ ಅಕ್ಕನ ಜೊತೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಈ ಸತಿ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ, ಸೇಮ್ ಕೆಫೆ ಬಟ್ ಡಿಫ್ರೆಂಟ್ ಪರ್ಸನ್ಸ್ ಜೊತೆ ಹೆಂಗಿರುತ್ತೆ ಅಂತ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಏನು ಕೆಫೆ ಅಂತಂದರೆ ಇಲ್ಯೂಷನ್ ಕೆಫೆ ಅಂತ ರಾಜಾಜಿನಗರಲ್ಲಿರುತ್ತೆ. ಆ್ಯಕ್ಚುಲಿ ಹಾನೆಸ್ಟಾಗಿ ಒಂದು ಹೇಳಬೇಕು ಅಂದ್ಕೊತಾ ಇದ್ದೀನಿ. 4 years ಬ್ಯಾಕ್ ಬಂದಿದ್ದೆ ಅಂತ ಹೇಳಿದ್ನಲ್ಲ, ಆವಾಗ ಆ್ಯಂಬಿಯಸ್ ಆ್ಯಂಡ್ ವೈಬ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಈ ಸತಿ ಹೋಗಿದ್ನಲ್ಲ, ಏನೋ ಅಷ್ಟು ಆ್ಯಂಬಿಯನ್ಸ್ ಅಂತೂ ಇಲ್ಲವೇ ಇಲ್ಲ. ಆ್ಯಂಡ್ ವೈಬ್ ಕೂಡ ಅಷ್ಟು ಏನು ಚೆನ್ನಾಗೇ ಇರಲಿಲ್ಲ. ಏನೋ ಗೊತ್ತಿಲ್ಲ. ಬಟ್ ಫುಡ್ ಅಂತೂ ಸೇಮ್ ಲಾಸ್ಟ್ ಟೈಮು ಇದ್ದಂಗೆ ಇತ್ತು, ಅಷ್ಟು ಏನು ಡಿಫ್ರೆನ್ಸ್ ಅನಿಸಿಲ್ಲ. ಫುಡ್ ಆರ್ಡರ್ ಮಾಡಿ ತಿಂದ್ಬಿಟ್ಟು ಹಾಗೆ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಆಮೇಲೆ ಸ್ವಲ್ಪ ಫೋಟೋಸ್ ತೊಗೊಂಡು ಇನ್ನೂ ಟೈಮ್ ಇದೆ ಈವ್ನಿಂಗ್ವರೆಗೂ ಅಂದ್ಬಿಟ್ಟು ಓರಿಯನ್ ಮಾಲ್ ನಿಯರ್ ಬೈ ಇತ್ತು. ಸೊ ಅದಕ್ಕೇ ಓರಿಯನ್ ಮಾಲ್ ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಕ್ಕ ಕುಶಾಲ್ಸಲ್ಲಿ. ಸೊ ಕುಶಾಲ್ಸಲ್ಲಿ ಶಾಪಿಂಗ್ ಮಾಡಿಕೊಂಡು ಹಾಗೆ ಹೊರಗೆ ಬಂದ್ವಿ. ನೋಡಿದ್ರೆ ಅಲ್ಲಿ ಫುಲ್ಲು ಚಳಿ ಆಗ್ತಿತ್ತು. ಅದಕ್ಕೆ ಹೋಗಿ ಒಂದು ಸ್ವಲ್ಪ ಕಾಫಿ ಟೀ ಏನಾದ್ರು ಕುಡಿಯೋಣ ಅಂದ್ಬಿಟ್ಟು ಕಾಫಿ ಟೀ ಕುಡ್ದು. ಆ್ಯಂಡ್ ಇನ್ನೂ ಒಂದು ಇಲ್ಲಿ ಓರಿಯನ್ ಮಾಲ್ಗೆ ಬಂದರೆ ಒಂದು ವಿಷಯ ಶೇರ್ ಮಾಡ್ಕೋಬೇಕು. ನನಗಂತೂ ಇಲ್ಲಿ ಓರಿಯನ್ ಮಾಲಲ್ಲಂತೂ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ. ಬಟ್ ಆ ಮೆಮೊರೀಸ್ ಎಲ್ಲ ನೀವು ತಿಳ್ಕೊಬೇಕು ಅಂತಂದರೆ ನಾನು ಅಪ್ಕಮಿಂಗ್ ವೀಡಿಯೋಸ್ ಬರುತ್ತಲ್ಲ ಅದರಲ್ಲಿ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ವೀಡಿಯೋಸು. ಆ್ಯಂಡ್ ಇದೆಲ್ಲ ಆದಮೇಲೆ ಡೇ ಅಂತೂ ತುಂಬಾ ಚೆನ್ನಾಗಿತ್ತು ನಮ್ಮ ಅಕ್ಕನ ಜೊತೆ. ತುಂಬ ದಿನ ಆದಮೇಲೆ ಈ ಥರ ಹೊರಗೆ ಬಂದು ಕ್ವಾಲಿಟಿ ಆಫ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ ನಾನು ನಮ್ಮ ಅಕ್ಕ. ಆ್ಯಂಡ್ ಬ್ಯಾಂಗ್ಳೂರು ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಆ್ಯಂಡ್ ಇವತ್ತು 6323 ಸ್ಟೆಪ್ಸ್ ಅಂತೂ ವಾಕ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಅಕ್ಕ ಮಾರ್ನಿಂಗ್ ಊರಿಗೆ ಹೊರಟ್ಲು. ಬಟ್ ನಾನು ವೀಡಿಯೋ ಅಂತೂ ಮಾಡೋಕ್ಕಾಗಲಿಲ್ಲ, ಬ್ಯುಸಿ ಇರೋದ್ರಿಂದ. ಆ್ಯಂಡ್ ನೆಕ್ಸ್ಟ್ ವೀಕೆಂಡ್ ಬಂತು. ತುಂಬ ದಿನ ಆಗಿತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡಿ. ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರ ಇವಳನ್ನ. ಕಾಫಿ ಕುಡಿದ್ಬಿಟ್ಟು ಹಾಗೆ ವಾಕ್ ಮಾಡ್ಕೊಂಡು ಮಾತಾಡೋಣ ಅಂದ್ಬಿಟ್ಟು ಅಲ್ಲೇ ನಿಯರ್ ಬೈ ರೋಡ್ಸ್ ಎಲ್ಲ ಇರುತ್ತಲ್ಲ, ಅಲ್ಲೇ ರೋಡಲ್ಲೇ ವಾಕ್ ಮಾಡ್ತಾ ಇದ್ದೀವಿ.
ಐ ಆಮ್ ಮಿಸ್ಸಿಂಗ್ ಅವರ್ ಇನ್ ಜಿಮ್. ಅದಕ್ಕೆ ಜಿಮ್ ಬಿಟ್ಟು ಅವ್ಳ ಜೊತೆ ವಾಕಿಂಗ್ ಬಂದಿದ್ದೀನಿ ನೋಡಿ. ಆ್ಯಕ್ಚುಲಿ ಏನಂತಂದರೆ ಅವಳು ನಾನು ಇಬ್ಬರು ಜಿಮ್ ಮಾಡ್ತಾಯಿದ್ವಿ 1 ಇಯರಿಂದ. ಬಟ್ ಇವಾಗ 1 ಮಂತಿಂದ ನಾನು ಜಿಮ್ಗೆ ಹೋಗಿಲ್ಲ ಆ್ಯಂಡ್ ಅವಳು ಜಿಮ್ ಬಿಟ್ಲು. ಬಿಕಾಸ್ ಅವಳಿಗೆ ದೂರ ಆಗ್ತಿದೆ ಅನ್ನೋದು ಒಂದು ರೀಸನ್ ಆ್ಯಂಡ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಒಂದು ರೀಸನ್. ಸೊ ನಾವು ರೆಗ್ಯುಲರಾಗಿ ವೀಕೆಂಡ್ ಬಂತು ಅಂದರೆ ಆ ರೆಸ್ಟೋರೆಂಟ್ಗೆ ಹೋಗಿ ಕಾಫಿ ಕುಡಿದ್ಬಿಟ್ಟು ಬರ್ತಿದ್ವಿ. ಬಟ್ ಇವಾಗ ಆ ಡೇಸ್ ಎಲ್ಲ ಮಿಸ್ ಆಗ್ತಿದ್ದೀವಿ ಅಂದ್ಬಿಟ್ಟು ಅವಳು ಮತ್ತೆ ಒಂದು ಸತಿ ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಅವಳು ಬಂದಿದ್ಲು. ಆ್ಯಂಡ್ ಇಲ್ಲಿ ನಾನು ಹೇಳಿದ್ನಲ್ಲ ನಮ್ಮ ಪೇರೆಂಟ್ಸ್ ಎಲ್ಲ ಊರಿಗೆ ಹೋಗಿದ್ದಾರೆ ಅಂದ್ಬಿಟ್ಟು, ಇನ್ನು ನಾನು ಮಧ್ಯಾಹ್ನಕ್ಕೆ ಆ್ಯಂಡ್ ನೈಟ್ಗೆ ಟೊಮೆಟೊ ಗೊಜ್ಜು ಆ್ಯಂಡ್ ಚಪಾತಿ ಮಾಡ್ಕೊತಾ ಇದ್ದೀನಿ. ಇನ್ನೂ 1 ವೀಕ್ ಹೀಗೆ ಅಪ್ಪ ಅಮ್ಮ ಇಲ್ಲದೇ ಇರಬೇಕು ಮನೇಲಿ. ತುಂಬಾ ಕಷ್ಟ ಇದೆ, ಬಟ್ ಇಟ್ಸ್ ಓಕೆ. ಆ್ಯಂಡ್ ಚೆನ್ನಾಗಿ ಮಾಡಿದ್ದೆ ಟೊಮೆಟೊ ಗೊಜ್ಜು ಆ್ಯಂಡ್ ಚಪಾತಿ. ಇದಾಗಿತ್ತು ಇವತ್ತಿನ ದಿನ. ಆ್ಯಂಡ್ ನೆಕ್ಸ್ಟ್ ಡೇ ಬಂದುಬಿಟ್ಟು ನನ್ನ ಫ್ರೆಂಡ್ಸ್ದು ಮ್ಯಾರೇಜ್ ಇತ್ತು. ಸೊ ಇನ್ನು 2 ವೀಕ್ಸಲ್ಲಿ ಅವ್ರದ್ದು ಮ್ಯಾರೇಜ್. ಅದಕ್ಕೆ ಶಾಪಿಂಗ್ ಹೋಗೋಣ ಅಂತ ಕಮರ್ಷಿಯಲ್ ಸ್ಟ್ರೀಟ್ಗೆ ಬಂದಿದ್ದೀವಿ. ಫಸ್ಟು ಇವರಿಬ್ಬರೇ ಮದುವೆ ಹೆಣ್ಣು ಮದುವೆ ಗಂಡು. ಇನ್ನು 2 ವೀಕ್ಸಲ್ಲಿ ಇವ್ರದ್ದು ಮದುವೆ ಇರುತ್ತೆ. ಸೊ ಅದು ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ನೆಕ್ಸ್ಟು ಶ್ರೀರಾಮ್ಪುರಂಗೆ ಹೋಗಿ ಆ್ಯಂಡ್ ಅಲ್ಲಿಂದ ಲೂಲು ಮಾಲ್ಗೆ ಹೋದ್ವಿ. ಆ್ಯಂಡ್ ಇಲ್ಲಿ ಇನ್ನೊಂದು ಫ್ರೆಂಡ್ ಜಾಯ್ನ್ ಆದರು. ಇನ್ನು ಇವ್ರು ಯಾರಿಗೂ ಕನ್ನಡ ಬರಲ್ಲ, ಆ್ಯಕ್ಚುಲಿ ತೆಲುಗು. ಆ್ಯಂಡ್ ಲಂಚ್ ಮುಗಿಸ್ಕೊಂಡು ಮತ್ತೆ ಇನ್ನೂ ಶಾಪಿಂಗ್ ಪೆಂಡಿಂಗ್ ಇದೆ, చిక్పేటకి ಹೋಗಬೇಕಿತ್ತು. ఇప్పుడు కాదు ఒట్టే సొక్కమాట ఒట్టే కొనొక్కమాట చెప్పండి. నేను ఎప్పటికైనా సరే మ్యారేజ్ అయ్యాకే హ్యాపీయెస్ట్ లైఫ్. నీ ఒపీనియన్ చెప్పు. వాళ్ళకి పనులు చేయడానికి దొరుకుతుంది కదా, మనం మన ఇళ్ళలో చాలి వీడియోలో పెడతాను తినిపిస్తాను. వీడియో కోసమే కదా బాగా వచ్చింది. బ్లాగ్లో పెట్టాయి కదా. అవును. నన్ను ఎంత గట్టిగా అరిచినా కూడా స్వీట్గా మాట్లాడినట్టే ఉంటుంది. అవునా స్నేహ? తన గొంతు చిన్నదంట. ಆ್ಯಂಡ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಚಿಕ್ಕಪೇಟೆ ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಏನು ಸಡನ್ನಾಗಿ ತೆಲುಗು ಮಾತಾಡಿದ್ರು ಫ್ರೆಂಡ್ಸ್ ಅಂತಂದರೆ, ಸ್ವಲ್ಪ ಫ್ರೆಂಡ್ಸ್ ನನಗೆ ತೆಲುಗಲ್ಲಿ ಇರ್ತಾರೆ, ಸ್ವಲ್ಪ ಫ್ರೆಂಡ್ಸ್ ಕನ್ನಡದಲ್ಲಿ ಇರ್ತಾರೆ. ಸೊ ಅದಕ್ಕೆ ನಾನು ಮಿಕ್ಸಾಗಿ ಮಾಡ್ತಾಯಿದ್ದೀನಿ. ಕನ್ನಡ ಅಂದರೆ ಕನ್ನಡ, ತೆಲುಗು ಅಂದರೆ ತೆಲುಗು, ಆ ಥರ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಜ್ಯುವೆಲ್ಸ್ ಕಲೆಕ್ಷನ್ಸ್ಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಬೇಕು ಅಂತ ಅಂದಿದ್ದಕ್ಕೆ ವೆಡ್ಡಿಂಗಿಗೆ. ಕಲೆಕ್ಷನ್ಸ್ ಅಂತೂ ಚೆನ್ನಾಗಿತ್ತು, ಬಟ್ ಪ್ರೈಸ್ ಕೂಡ ಓಕೆ ಥರ ಇತ್ತು. ಅಂದರೆ ಒಂದೊಂದು ಶಾಪಲ್ಲಿ ಒಂದೊಂದು ಪ್ರೈಸ್ ರೇಂಜಸ್ ಇದೆ. ಬಟ್ ಈ ಶಾಪಲ್ಲಿ ಸ್ವಲ್ಪ ಕಲೆಕ್ಷನ್ಸು ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಕೂಡ ರೀಸನಬಲ್ ಆಗಿ ಇತ್ತು. ವರ್ತ್ ಅನ್ನಿಸ್ತು ಇಲ್ಲಿ ನಾವು ಬೈ ಮಾಡಿರೋದು. ಆ್ಯಂಡ್ ಇಲ್ಲಿ ತೋರಿಸ್ತಿದ್ದೀನಲ್ಲ, ಆ 2 ನಾವು ಬೈ ಮಾಡಿದ್ವಿ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋದೆ. ಆ್ಯಂಡ್ ಇದಾಗಿತ್ತು ವಿಡಿಯೋ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.